ಈಗ ಒಂದು ಮೇಕೆದಾಟು ವಿಚಾರದಲ್ಲಿ 2025ರಲ್ಲಿ ಅವ್ರು ಹಾಕಿದ್ದಂಥ ಮಿಸ್ಲೇನಿಯಸ್ ಅಪ್ಲಿಕೇಶನ್ನು ವಜಾ ಆಗಿದೆ. ಅದ್ರ ಮೇಲೆ IA ಹಾಕ್ಕೊಂಡಿದ್ರು, ಅದು 2026ರಲ್ಲೇ ವಜಾ ಆಗಿದೆ. ಮತ್ತು ಸುಪ್ರೀಂ ಕೋರ್ಟ್ ಮೊನ್ನೆ ಇದರಲ್ಲಿ ಪಾರ್ಲಿಮೆಂಟಲ್ಲೂ ಕೂಡ ಸನ್ಮಾನ್ಯ ಇವರು ರಾಜ್ಯಸಭಾ ಸದಸ್ಯರು ಅನ್ಬುಮಣಿ ರಾಮದಾಸ್ ಅವರು ಪ್ರಶ್ನೆ ಕೇಳಿದಾಗ ಅಕ್ಕಪಕ್ಕದ ರಾಜ್ಯಗಳ ಅನುಮತಿ ಬೇಕಾಗಿಲ್ಲ ಮೇಕೆದಾಟಿಗೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಿಂದ ನಮಗೆ DPR ನಾವು ಏನೋ ಮೈನರ್ ಚೇಂಜಸ್ ಮಾಡಿ ಕಳಿಸ್ತಾ ಇದ್ದೀವಿ. ಅದಾದಮೇಲೆ ನಮ್ಮ ಫಾರೆಸ್ಟ್ ಲ್ಯಾಂಡ್ ಇದೆಯಲ್ಲ, ಅದಕ್ಕೆ ಆಲ್ಟರ್ನೇಟ್ ನಾವು ಕೊಟ್ಟು ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡ್ರೆ ಡ್ಯಾಮು ಕಟ್ಟೋದಕ್ಕೆ ಏನು ತೊಂದರೆ ಇಲ್ಲ. ಅವರು ಏನಕ್ಕೆ ಯಾವ ವಿಚಾರಕ್ಕೆ ಬರ್ತಾ ಇದ್ದಾರೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಕಾವೇರಿ ಇರ್ಬೋದು, ಅದ್ರ ಜೊತೆ ಇನ್ನೂ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೇ ಅವ್ರು ಹೇಳಿರೋದು, ಆದ್ರೆ ನಾವು ಬಿಡೋಕ್ಕಾಗಲ್ಲ ಅಂತ. ಈಗ ನಮಗೆ 36 TMC ನಮಗೆ ನೀರು ಬಂದಿದೆ. ಈ ಮಳೆಗಾಲದಲ್ಲಿ 36 TMC ನಮಗೆ ನೀರು ಬಂದಿದೆ ನಮ್ಮ 4 ಡ್ಯಾಮ್ಸ್ಗೆ. ಅದರ ಮೇಲೆ ಅವ್ರು ಆ ರೀತಿ ಮಾಡಿರ್ಬೋದು. ಆದರೂ ಕೂಡ ಅವ್ರು ಏನೇ ಮಾಡಿದರೂ ಕೂಡ ನಮಗೆ ನೀರಿನ ಕೊರತೆ ಇದೆ. ಅವ್ರಿಗೆ ಸಫಿಷಿಯೆಂಟಾಗಿ ನೀರಿದೆ ಮೆಟ್ಟೂರು ಡ್ಯಾಮಲ್ಲಿ. ಕುಡಿಯೋ ನೀರಿಗೆ ಅವ್ರಿಗೇನು ಸಮಸ್ಯೆ ಇಲ್ಲ. ಯಾವಾಗ ಫ್ಲೋ ಜಾಸ್ತಿ ಆದರೆ ಆಮೇಲೆ ಯೋಚನೆ ಮಾಡೋಣ ಬಿಡಿ. ಈಗ ಮಳೆ ಬಂದು ಈಗ ಈ ಜುಲೈ ಕೊನೆಯಲ್ಲಿ ಮತ್ತು ಆಗಸ್ಟ್ ಫಸ್ಟ್ ವೀಕಲ್ಲಿ ಮಳೆಗಳು ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಮಳೆ ಬಂದರೆ ಯಾವ ಸಮಸ್ಯೆನೂ ಇರಲ್ಲ, ಈ ತಂಟೆ ತಗರಾರು ಇರಲ್ಲ. ಯಾರು ಇಲ್ಲ ಬಿಡೋದಿಲ್ಲ. ಈಗ ನಾವು ಅಪೀಲ್ ಹೋಗ್ತಾ ಇದ್ದೀವಲ್ಲ, ಅಪೀಲ್ MAಗೆ ಹೋಗ್ತೀವಿ, ಮಾನಿಟರಿಂಗ್ ಅಥಾರಿಟಿಗೆ ಅಪೀಲ್ ಹೋಗ್ತಾ ಇದ್ದೀವಿ. ಅಲ್ಲಿ ಏನಾಗುತ್ತೆ, 3,500 TMC ಇದು ಕ್ಯೂಸೆಕ್ಸ್ ಅಷ್ಟು ಬಿಟ್ಟರೆ ಅದು 200 ಕಿಲೋಮೀಟ್ರು ಹರ್ಕೊಂಡು ಹೋಗ್ಬೇಕು. 200 ಕಿಲೋಮೀಟ್ರ್ ಹರ್ಕೊಂಡು ಹೋಗ್ಬೇಕಾಗಿದ್ರೆ ಸುಮಾರು ನಾಳೆನೇ ಇದೆಯಾ? ಆಯಿತು, ಓಕೆ. ಬರೀ 3,500 ಬಿಟ್ಟರೆ ಆಗಲ್ಲ. ಒಂದು 5,000 TMC ಅಷ್ಟು ಕ್ಯೂಸೆಕ್ಸ್ ಬಿಟ್ಟರೆ ಮಾತ್ರ ಬಿಳುಗುಂಡ್ಲಿಗೆ ರೀಚ್ ಆಗೋದು. ಯಾಕಂದರೆ ಮಧ್ಯಲೆಲ್ಲ ಇದೆಲ್ಲ ಇರುತ್ತಲ್ಲ. ಹಾಂ, ಮಳೆ ಬಿದ್ದಂಥ ಸಂದರ್ಭದಲ್ಲಾದರೆ ಬೇಗ ನೀರು ಹೋಗ್ಬಿಡುತ್ತೆ. ಈಗ ಮಳೆ ಇಲ್ವಲ್ಲ. ನನ್ನ ಮನೆ ಮುತ್ತತ್ತಿಗೆ ಹೋಗಿದ್ನಲ್ಲ, ಒಂದು ಡ್ರಾಪ್ ನೀರು ಮುಂದಕ್ಕೆ ಹೋಗ್ತಿಲ್ಲ. ಎಷ್ಟಿದೆಯೋ ಅಷ್ಟೇ ಇದೆ, ಅಷ್ಟೇ ಸ್ಟಾಗ್ನೆಂಟ್. ಇಲ್ಲ, ಈಗ ಇನ್ನೊಂದು CWMA ಮೀಟಿಂಗು ಕರೀತಾರೆ. ಕರೆದಾಗ ಅವ್ರು ಏನು ತೀರ್ಮಾನ ಕೊಡ್ತಾರೋ ನೋಡೋಣ. ಟೈಮ್ ಕೊಡ್ತಾರೆ. ನೆನ್ನೆ ತನ ಇದಾಗಿದ್ದು RC ರೆಗ್ಯುಲೇಟರಿ ಕಮಿಟಿ ನೆನ್ನೆ ಆಯಿತು. ಆಮೇಲೆ ನಾವು ಇವತ್ತು ಅಪೀಲ್ ಹಾಕ್ಕೊಳ್ತಾ ಇದ್ದೀವಿ. ಅವರು ಸಮಯ ಕೊಡ್ತಾರೆ. ಈಗ ಒಂದು ನಿಮಿಷ, ನಾವೇನಾದ್ರು ನೀರು ಬಿಡ್ತೀವಿ ಅಂತ ಹೇಳಿದ್ದೀವಾ? ನಾವು ಅಪೀಲ್ ಹೋಗ್ತೀವಿ ಅಂತಲೇ ಹೇಳಿದ್ದೀವಿ. ಎಲ್ಲಿ ಈಗ ಆ ವಿಚಾರ ಬೇಡ, ಯಾಕೆ ಅಂತ ಆಮೇಲೆ ಹೇಳ್ತೀನಿ, ಸುಮ್ಮನೆ ಇರಿ. ಇಷ್ಟೊತ್ತು ಹೇಳಿದ್ದೇನೆ ನಾನು. ನಾವು ಅಪೀಲ್ ಹೋಗುವಾಗ ಬಿಡೋದಿಲ್ಲ ಅಂತಾನೆ ಅದ್ರ ಅರ್ಥ. ಕೆಲವು ಆಫ್ ದಿ ರೆಕಾರ್ಡ್ ನಿಮ್ಗೆ ಹೇಳ್ತೀನಿ. ನಾವು ತಮಿಳ್ನಾಡಿಗೆ ನೀರು ಬಿಡೋ ಸ್ಥಿತಿಲಿ ಇಲ್ಲ. ಆಗಿದೆ ಆಗಿದೆ ಅಂತ ಮಾಹಿತಿ. ಒಂದು ನಿಮಿಷ ಇರಿ, ಇನ್ನು ಅಧಿಕೃತವಾಗಿ ಬಂದಿಲ್ಲ. CM, ಆ CM, ನಮ್ಮ CM ಮಾತಾಡಿದ್ದಾರೆ, ಇಬ್ರು ಮಾತಾಡಿದ್ದಾರೆ. ಇವತ್ತು ನಾಳೆ ಗೊತ್ತಾಗುತ್ತೆ, ನಿಮ್ಗೆಲ್ಲ ಮಾಹಿತಿ ಕೊಡ್ತೀವಿ. ಈಗ ಕೇಂದ್ರ ಸರ್ಕಾರ ಅಕ್ಕಪಕ್ಕದ ರಾಜ್ಯಗಳ ಅನುಮತಿ ಅಗತ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಯಾವುದು ಕಾನೂನಾತ್ಮಕ ತೊಡಕು ಇಲ್ಲ ಅಂತ ಹೇಳುವಾಗ ಈ ಮಾತುಕತೆ ಅಗತ್ಯ ಐತೆ ಮೇಕೆದಾಟು ವಿಚಾರಕ್ಕೆ?
ನೀವು ನಮ್ಮ ಶಿವಕುಮಾರ್ ಅವ್ರನ್ನ ಕೇಳಬೇಕು, ಯಾಕಂದ್ರೆ ಅವರಿಬ್ಬರು ಮಾತಾಡ್ಕೊಂಡಿರೋದು ಯಾವ ಸಬ್ಜೆಕ್ಟು ಏನು ಎತ್ತ ಅಂತ. ಇನ್ನೇನು ಬರ್ತಾರಲ್ಲ ಇವತ್ತೆಲ್ಲ ನಾಳೆ ಬರ್ತಾರೆ. ಜಲಸಂಪನ್ಮೂಲ ಸಚಿವರು ಮೇಜರ್ ಆಗಿ ಕೊನೆಗೆ ನೀವು ಎಲ್ಲೇ ಬಂದ್ರು ಕುತ್ಕೊಂಡು ಅಲ್ಲಿಗೆ ಬರ್ಬೇಕಾಗತ್ತೆ. ಕುತ್ಕೊಂಡು ಎಲ್ಲಿ ಬಂದ್ರು ಸಹ ನೀವು ಕಾವೇರಿ ಇಶ್ಯೂಗೆ ಬರ್ಬೇಕಾಗತ್ತೆ. ತಾವು ಇರ್ಬೇಕಾಗತ್ತೆ ಆ ಸಂದರ್ಭದಲ್ಲಿ. ನೀವು ಮೋಸ್ಟ್ಲಿ ಅಜೆಂಡ್ ನಿಮ್ಗೆ ಗೊತ್ತಿತ್ತು, ಡಿಸ್ಕಸ್ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಯಾವುದ್ರ ಬಗ್ಗೆ? ಇನ್ನೇನಾದ್ರು ಇದೆಯಾ? ರಾಜಕೀಯ ಸ್ವರೂಪ ಪಡ್ಕೊಂಡಿದೆ. ಬಿಜೆಪಿ ಅವರು ಕೂಡ ಈ ತಿಂಗಳು 31ಕ್ಕೆ ಅಲ್ಲಿ ಮಂಡ್ಯದೊಳಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಮೇಲೆ ಬಿಜೆಪಿಯವರು ಅಥವಾ ಇನ್ಯಾರಾದರೂ ಕೂಡ ನಾವೇನಾದರೂ ನೀರು ಬಿಡ್ತೀವಿ ಅಂತ ಹೇಳಿದರೆ ಅವ್ರು ಪ್ರತಿಭಟನೆ ಮಾಡಬೇಕಪ್ಪ. ನಾವೇನು ಬಿಡ್ತೀವಿ ಅಂತ ಹೇಳಿಲ್ವಲ್ಲ. ನಾವು ಅಪೀಲ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ಮೇಲ್ಮನವಿ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಪ್ರತಿಭಟನೆ ಮಾಡ್ತಾರೆ? ಅಲ್ಲ, ಈ ರೈತರ ಪ್ರತಿಭಟನೆ ಕೆಲವೊಂದ್ ಕಡೆ CWMA ಮುಂದೆ ನಾವು ವಾದ ಮಾಡೋದಕ್ಕೆ ಪೂರಕ ಅನ್ಸಲ್ವ ಸರ್? ಈಗ ಈ CWMA, CWRC ಈ 30 ವರ್ಷದಿಂದಲೂ ಕೂಡ ಯಾರು ವಾದ ಮಾಡ್ತಾ ಇದ್ದಾರೋ ಅವರೇ ಇವತ್ತು ಮಾಡ್ತಾ ಇರೋದು. BJPಯವ್ರಿಗೂ ಅವರೇ ವಾದ ಮಾಡ್ತಾ ಇದ್ರು. ಅವ್ರ ಸರ್ಕಾರ ಇದ್ದಾಗ, ನಮ್ಮ ಸರ್ಕಾರ ಇದ್ದಾಗಲೂ ಅವರೇ ವಾದ ಮಾಡ್ತಾರೆ. ACSಗಳು ಬದಲಾವಣೆ ಆಗಿರ್ಬೋದು ಅಷ್ಟೇ. ಅವರು ವಿಪಕ್ಷದಲ್ಲಿದ್ದಾರಲ್ಲ, ಆ ರೀತಿ ಮಾತಾಡ್ತಾರೆ. ಸರ್, ಕುಡಿಯೋ ನೀರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಸರಿ ಹೇಳಿದ್ದಾರೆ. ಆದ್ರೂ ಕೂಡ ಯಾಕೆ ಸರ್ ತಮಿಳುನಾಡು ಪರವಾಗಿ ಪ್ರತಿ ಬಾರಿ ನಿಲ್ಲುತ್ತೆ? ನೀವು ಹೇಳಿದ್ದನ್ನ ನಾವು ಮಾನಿಟರಿಂಗ್ ಅಥಾರಿಟಿಗೆ ಹೇಳ್ತೀವಿ. ಸರ್, ಇತಿಹಾಸದಲ್ಲಿ ರಾಮಲಿಂಗಾರೆಡ್ಡಿ ಸರ್ ನಮ್ಮ ರಾಜ್ಯದಲ್ಲಿ ಕುಡಿಯಕ್ಕೆ ನೀರು ಬಿಟ್ಟು ಅವ್ರು ಮತ್ತೆ ಕೋರ್ಟ್ ಹೋಗ್ತಾರೆ ನೀರು ಬಿಟ್ಟುಬಿಟ್ಟೆ ನೀವು ಅರ್ಜಿ ಹಾಕೊಂಡಿರ್ತೀರಾ. ಎಲ್ಲಿ? ನೀರು ಬಿಟ್ಟೇ ಬಿಟ್ಟಿರ್ತೀರಾ. ಎಲ್ಲಿ? ಒಂದ್ ವೇಳೆ ಅವ್ರು ಕೋರ್ಟ್ಗೆಲ್ಲ ಹೋದ್ರೆ ಅವ್ರು ಅರ್ಜಿ ಹಾಕೋಕೆ ಮುಂದೆ ನೀರು ಇಲ್ಲ. ಈಗ ಸಬ್ಸಿಡಿ ಕೊಡೋದು ಹಂಗೇನೆ. ಒಂದು ನಿಮಿಷ, ಆ ರೀತಿ ಇನ್ನೊಂದು ಆ ರೀತಿ ಎಲ್ಲ ಮಾಡೋಕ್ಕಾಗೋದಿಲ್ಲ. CWMA ಕೊಟ್ಟ ಆರ್ಡರ್ಗಳು ಹೇಗಿದೆ? ನೀವು ಮೊದಲು ನೀರು ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿದೆ. ಈಗ ಅವರು ನಾವು ಊಹೆ ಮಾಡಿಕೊಂಡು ನಾನು ಹೇಗೆ ಮಾತಾಡೋಕ್ಕಾಗತ್ತಾ? ಊಹೆ ಮಾಡಿಕೊಂಡು ನಾನೀಗ ಮಾತಾಡೋಕ್ಕೆ ಹೋಗೋದಿಲ್ಲ. ಆಮೇಲೆ ಈಗ ನಾನು ಮಾತಾಡ್ತಿರೋದನ್ನ ಒಂದು ನಿಮಿಷ ರಾಜಪ್ಪ, ಈಗ ನಾನು ಏನು ಮಾತಾಡ್ತಾ ಇದ್ದೀನಿ ಅಂದ್ರೆ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದರಿಂದ ನಾವು ಅಪೀಲ್ ಹೋಗ್ತಾ ಇದ್ದೀವಿ. ಈಗ ನಾವು ನೀರು ಬಿಡಲ್ಲ, ಅಪೀಲ್ ಹೋಗ್ತಾ ಇದ್ದೀವಿ. ಮುಂದಕ್ಕೆ ಆಮೇಲೆ ಮಾತಾಡೋಣ.